ಎಲ್ಲ ನಿನ್ಗೆ ಅಲ್ಲಿಂದ ಗಾಡಿ ತೆಗಿತಿದ್ರ ಮನೆ ಮುಂದೆ ತಗೊಂಡು ಮತ್ತೆ ಪಾರ್ಕಿಂಗ್ಗಳನ್ನು ಒತ್ತುವರಿ ಮಾಡಿಕೊಂಡು ಪಾದಾಚಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದ ಗೂಡಂಗಡಿ ಹಾಗೂ ಶೆಡ್ಗಳನ್ನು ಪುರಸಭೆ ವತಿಯಿಂದ ಬೆಳಗಿನ ಜಾವದಲ್ಲಿ ತೆರವು ಮಾಡಲಾಯಿತು. ಬೇಲೂರು ಪಟ್ಟಣದ ದೇವಾಲಯ ರಸ್ತೆ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಪಾರ್ಕಿಂಗ್ ಹಾಗೂ ಪಾದಚಾರಿಗಳ ಸ್ಥಳಗಳನ್ನು ಒತ್ತುವರಿ ಮಾಡಿಕೊಂಡು ಅವಾಂತರವೆಬ್ಬಿಸಿದ ಕಸವನ್ನು ಒಳಚರಂಡಿ ಹಾಗೂ ರಸ್ತೆಗಳಲ್ಲಿ ಸುರಿಯುವುದನ್ನು ತಪ್ಪಿಸುವ ಉದ್ದೇಶದಿಂದ ಹಾಗೂ ಇತ್ತೀಚಿನ ದಿನಗಳಲ್ಲಿ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾದಂತಹ ಮಾರಕ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸುತ್ತಿರುವುದರಿಂದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ಹಾಗೂ ಜಿಲ್ಲಾಧಿಕಾರಿಗಳ ಹಾಗೂ ಮುಖ್ಯಾಧಿಕಾರಿಗಳ ಸೂಚನೆಯಂತೆ ತೆರವುಗೊಳಿಸಲಾಯಿತು. ಈ ವೇಳೆ ಮಾತನಾಡಿದ ಪುರಸಭೆ ಸದಸ್ಯ ಜಗದೀಶ್, ವಿಶ್ವವಿಖ್ಯಾತ ಪ್ರವಾಸಿ ತಾಣದಲ್ಲಿ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಬರುವಂತಹ ಪ್ರವಾಸಿಗರಿಗೆ ಟಾರ್ಪಲ್ ಕಟ್ಟಿದ ಗೂಡಂಗಡಿಗಳು ಸಿಗುತ್ತದೆ. ಬೇಲೂರು ಅಸ್ವಚ್ಛತೆಗೆ ಕಾರಣವಾಗಿ ಪಟ್ಟಣ ಮಾರ್ಪಾಡಾಗುತ್ತಿದೆ. ಈಗಾಗಲೇ ಸುಮಾರು 2 ವರ್ಷದಿಂದ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆದರೂ ಸಹ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಕೂಡಲೇ ಶಾಶ್ವತವಾಗಿ ಇವುಗಳನ್ನು ತೆರವುಗೊಳಿಸಬೇಕು. ಪಟ್ಟಣದಲ್ಲಿ ಡೆಂಗ್ಯೂ ಸೇರಿದಂತೆ ಇತರ ಮಾರಣಾಂತಿಕ ಕಾಯಿಲೆಗಳು ಹೆಚ್ಚಾಗಿ ವ್ಯಾಪಿಸುತ್ತಿದ್ದು, ಮಂಗಳವಾರ ನನ್ನ ವಾರ್ಡ್ನಲ್ಲಿ 2 ವರ್ಷದ ಮಗು ಡೆಂಗ್ಯೂಗೆ ಬಲಿಯಾಗಿದೆ. ಇದಕ್ಕೆ ಯಾರು ಹೊಣೆ? ಇದರಲ್ಲಿ ಯಾರೂ ಸಹ ರಾಜಕೀಯ ಮಾಡದೆ ಸ್ವಚ್ಛತೆಗೆ ನಾವೆಲ್ಲರೂ ಕೈ ಜೋಡಿಸೋಣ. ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯ ಪ್ರವೇಶಿಸಿ ಇದರ ಬಗ್ಗೆ ಗಮನ ಹರಿಸಿ ಶಾಶ್ವತ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಇನ್ನು ಕರವೇ ಅಧ್ಯಕ್ಷ ಭೋಜೇಗೌಡ ಮತ್ತು ಡಾಕ್ಟರ್ ರಾಜ್ ಸಂಘದ ಅಧ್ಯಕ್ಷ ತೀರ್ಥಂಕರ ಮಾತನಾಡಿ, ಬೇಲೂರು ವಿಶ್ವವಿಖ್ಯಾತ ಪ್ರವಾಸಿ ತಾಣ. ಆದರೆ ಇಲ್ಲಿ ಬರುವ ಪ್ರವಾಸಿಗರಿಗೆ ದೇವಾಲಯ ಕಾಣುವ ಬದಲು ಗೂಡಂಗಡಿಗಳೇ ಕಾಣುತ್ತದೆ. ಎಲ್ಲಂದ್ರೆ ಅಲ್ಲಿ ಕಸದ ರಾಶಿ ಹಾಕಿರುತ್ತಾರೆ. ನೆಹರು ನಗರದಿಂದ ದೇವಸ್ಥಾನದವರೆಗೂ 2 ಬದಿಗಳಲ್ಲಿ ಪಾದಾಚಾರಿಗಳ ಸ್ಥಳ ಹಾಗೂ ರಸ್ತೆ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಅಲ್ಲದೆ ಶಾಲಾ ಕಾಲೇಜುಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ ಇರುವುದರಿಂದ ಈ ಪರಿಸರವು ಸೊಳ್ಳೆಗಳ ತಾಣಗಳಾಗಿವೆ. ಮೊದಲು ಸ್ವಚ್ಛತೆಗೆ ಆದ್ಯತೆ ನೀಡಲಿ. ಪ್ರತಿನಿತ್ಯ ಸಾವಿರಾರು ರೋಗಿಗಳು ಆಸ್ಪತ್ರೆಯಲ್ಲಿ ದಾಖಲಾಗುತ್ತಿದ್ದಾರೆ. ಪೌರ ಕಾರ್ಮಿಕರು ಎಷ್ಟೇ ಸ್ವಚ್ಛತೆ ಮಾಡಿದರೂ ಸಹ ದಿನನಿತ್ಯ ಇದೇ ಗೋಳಾಗಿದೆ. ಪುರಸಭೆಯವರು ಕೇವಲ 1 ದಿನಕ್ಕೆ ಮಾತ್ರ ತೆರವು ಕಾರ್ಯಾಚರಣೆ ಆಗಬಾರದು. ಇದು ಶಾಶ್ವತವಾಗಿ ಪರಿಹಾರ ಆಗಬೇಕು. ಶಾಸಕರು ಹೆಚ್ಚಿನ ಗಮನ ಹರಿಸಬೇಕು. ವ್ಯಾಪಾರಸ್ಥರು ತಾವು ವ್ಯಾಪಾರ ಮಾಡಿದ ನಂತರ ತಮ್ಮ ವಸ್ತುಗಳ ಸಮೇತ ಗಾಡಿಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸುವುದು ತಪ್ಪು ಎಂದು ಅವರು ಇಂತಹ ಮಹತ್ವದ ಕಾರ್ಯಾಚರಣೆ ಮಾಡಿದ ಪುರಸಭೆಗೆ ಪಟ್ಟಣದ ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಪಟ್ಟಣದ ವ್ಯಾಪ್ತಿಯಲ್ಲಿ ಡೆಂಗ್ಯೂ, ಚಿಕನ್ ಗುನ್ಯಾ ಕಾಯಿಲೆಗಳು ಹೆಚ್ಚಾಗಿ ವ್ಯಾಪಿಸುತ್ತಿದ್ದು, ಸ್ವಚ್ಛತೆಗೆ ಪುರಸಭೆ ಮೊದಲ ಆದ್ಯತೆ ನೀಡುತ್ತಿದ್ದು, ರಸ್ತೆ ಬದಿ ವ್ಯಾಪಾರಿಗಳು ಕಸವನ್ನ ಎಲ್ಲೆಂದರೆ ಅಲ್ಲಿ ಹಾಕುವುದಾಗಲಿ ಹಾಗೂ ಇನ್ನಿತರ ತ್ಯಾಜ್ಯಗಳನ್ನು ಚರಂಡಿಯಲ್ಲಿ ಸುರಿಯುತ್ತಿರುವುದರಿಂದ ತೀವ್ರ ತೊಂದರೆಯಾಗುತ್ತಿದ್ದು, ರಸ್ತೆಗಳಿಗೆ ಪಾದಾಚಾರಿಗಳಿಗೆ ಅನುವು ಮಾಡಿಕೊಡದೆ ಒತ್ತುವರಿ ಮಾಡಿಕೊಂಡಿರುವುದರಿಂದ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಒತ್ತುವರಿ ಮಾಡಿಕೊಂಡಿರುವ ಗೂಡಂಗಡಿಗಳನ್ನು ತೆರವು ಮಾಡಲಾಗುತ್ತಿದೆ. ಇದರಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ. ಪ್ರತಿಯೊಬ್ಬರೂ ಸಹಕರಿಸುವಂತೆ ಮುಖ್ಯಾಧಿಕಾರಿ ಸುಜಯ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಮೋನೇಶ್, ಹರೀಶ್ ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು. ನಿನ್ನೆ ನಗರ ಸಂಚಾರ ಮಾಡಿದ ಸಂದರ್ಭದಲ್ಲಿ ರಸ್ತೆ ಬದಿ, ಬೀದಿ ಬದಿಯಲ್ಲಿ ಕೊನೆಗೆ ಅನಧಿಕೃತವಾಗಿ ಫುಟ್ಪಾತ್ನ ಒತ್ತುವರಿ ಮಾಡೋದು ಕಂಡು ಬಂದಿರ್ತಾರೆ. ಸೊ ಈಗ ಮೊದಲೇ ಡೆಂಗ್ಯೂ ಫೀವರ್ ಆಗಲಿ, ಮಲೇರಿಯಾ ಆಗಲಿ, ಕೊರೋನಾ ಆಗಲಿ ಹರಡೋಂಥ ಸಂಭವ ಇರುತ್ತೆ. ಜೊತೆಗೆ ಫುಟ್ಪಾತ್ನ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ರು.
ನಿನ್ನೆ ಮಧ್ಯಾಹ್ನನೇ ಹೇಳಿದ್ವಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಏನೇನಿದೆ ಎಲ್ಲರನ್ನೂ ತೆರವು ಮಾಡಿ. ಒಬ್ರು ನೋಡಿ, ಇದು ಫುಟ್ಪಾತ್ ಗಿರಾಕ್ ಬಿಟ್ಟು ಹೋಗಿದ್ದೀರಿ, ಇದು ಫುಟ್ಪಾತ್ ಸೇರಲ್ವಾ? ಎಲ್ಲರನ್ನೂ ತೆರವು ಮಾಡಿ ಬೇಲೂರ ಸ್ವಚ್ಛತೆ ಕಾಪಾಡಿ, ಬೇಲೂರು ಜನರ ಆರೋಗ್ಯವನ್ನ ಕಾಪಾಡಿ ಅಂತೇಳಿ ನಾನು ಮನವಿ ಮಾಡ್ಕೊಂಡು ತೆರವು ಮಾಡಿದ್ದಾರೆ. ಈಗ ಅವ್ರು ಹೇಳ್ತಿದ್ರು ಪಾಪ ನಮ್ಮನೆ ಗಾಡಿನೆಲ್ಲ ಗಾಡಿ ಉಳಿಸಿ ಎಚ್ಚೆತ್ಕೊಂಡಿರ್ಬೇಕು ಅನ್ನೋಂಗೆ ಕಾಣ್ತಿದೆ ನಮ್ಮ ಅಧಿಕಾರಿಗಳು. ಯಾಕೆ ಅಂದ್ರೆ ನಾನು ಕಳೆದ 2.5 ವರ್ಷದಿಂದನೂ ನಾನು ಮೀಟಿಂಗಲ್ಲಿ ಪಡ್ಕೊಂತಾನೆ ಇದ್ದೀನಿ, ಫುಟ್ಪಾತನ್ನು ಫಸ್ಟ್ ತೆರವು ಮಾಡಿ ಅಂತೇಳಿ. ಯಾಕೆ ಅಂದರೆ ಫುಟ್ಪಾತಲ್ಲಿ ಸ್ವಚ್ಛತೆ ಕಾಣ್ತಾ ಇಲ್ಲ. ಇದು ಏನಾಗ್ತಿದೆ, ಫುಟ್ಪಾತಲ್ಲಿ ಟಾರ್ಪಲ್ ಹಾಕೊಳ್ಳೋದು. ಪ್ರವಾಸಿ ತಾಣ ಇರಿ ಬೇಲೂರಿದು. ಯಾರೋ ಒಬ್ಬ ಒಳಗಡೆ ಪ್ರವಾಸಿ ಅವ್ನು ಬಂದರೆ ಏನು ಬೇಲೂರಿಂದ ಎಂಟ್ರೆನ್ಸಿಂದ ಲಾಸ್ಟ್ ತನಕ ಬರೀ ಟಾರ್ಪಲ್ಗಳೇ. ಇದನ್ನು 2.5 ವರ್ಷದಿಂದನೂ ಪಡ್ಕೊತೀನಿ. ಆಮೇಲೆ ಏನಾಗಿದೆ, ಇತ್ತೀಚೆಗೆ ಬೇಲೂರಲ್ಲಿ ಡೆಂಗ್ಯೂ ಪೇಷಂಟ್ಸ್ ಬೇಲೂರಿನಲ್ಲಿ ಈ ದೇವಾಲಯದ ರಸ್ತೆಯಲ್ಲಿ ತುಂಬ ಎಳ್ನೀರು ಮಟ್ಟೆಗಳು ಅದು ಇದರಿಂದ ಪಾರ್ಕಿಂಗ್ ಒತ್ತುವರಿ ಮಾಡ್ಕೊಳ್ಳೋದಲ್ಲದೆ ಈ ಎಳ್ನೀರು ಮಟ್ಟೆ ಅಲ್ಲಲ್ಲಿ ಬಿಸಾಡಿಬಿಟ್ಟಿದ್ದೆ. ಅದರಿಂದ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ತುಂಬ ತೊಂದರೆ ಆಗಿತ್ತು. ಇದರಿಂದ ತುಂಬ ಕಾಯಿಲೆ ಹರಡದಿತ್ತು. ಇದನ್ನ ಪೌರ ಕಾರ್ಮಿಕರು ಇದನ್ನ ಮುಂಜಾಗ್ರತೆಯಾಗಿ ಅದನ್ನೆಲ್ಲ ತೆರವು ಮಾಡ್ತಿರೋದು ನಿಜವಾಗ್ಲೂ ಒಂದು ವಿಷಯ ಸಂಗತಿಯಾಗಿದೆ. ಅವರು ಈ ಒಂದು ಪೌರ ಕಾರ್ಮಿಕರು ಬೆಳಗ್ಗೆನೇ ಬಂದು ಈ ಗಲೀಜನ್ನೆಲ್ಲ ತೆಗೆದು ನಿಜವಾಗ್ಲೂ ಹೆಮ್ಮೆ ಪಡಬೇಕಾದ ಪುರಸಭೆಗೆ ನಾವು ಧನ್ಯವಾದ ಅರ್ಪಿಸ್ತೇವೆ.